ಹಲೋ. ಹ್ಮ್ ಹಲೋ, ಹ್ಮ್ ಅವರ ಹತ್ರ ಅವರೇ ನಮಸ್ತೆ. ಹ್ಮ್ ನಮ್ಮ ಹೆಸರು ಚೇತನ್ ಅಂತೇಳಿ, ಹ್ಮ್ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿಂದ. ಹ್ಮ್ ನನ್ನ ಸ್ನೇಹಿತ ಒಬ್ಬ ಮನೆ ಕಟ್ತಾ ಇದ್ದಾನೆ. ಹ್ಮ್ ಹಾಗಾಗಿ ಅವನು ಯಾರ್ದೋ ಶಾಸ್ತ್ರ ಕೇಳಬೇಕು ಅಂತ ನನಗೆ 2 ದಿನದಿಂದ ಹಿಂಸೆ ಕೊಡ್ತಾ ಇದ್ದ. ಹ್ಮ್ ಹಾಗಾಗಿ ನಮ್ಮ ಗುರುಗಳೊಬ್ರು ಇದ್ದಾರೆ, ಇದೀಗ ಮನೆ ಕಟ್ಟೋದಿಕ್ಕೆ ಏನು ಎತ್ತ ಅಂತ ಹೇಳ್ತಾರೆ ಅಂತ ಹೇಳಿದ್ದೆ ಅವ್ರ ಹತ್ರ ಅವರೇ. ಹ್ಮ್ ಹಾಗಾಗಿ ಏನಾದರೂ ನಿಮ್ಮ ಕಡೆಯಿಂದ ಒಂದು ನಮ್ಮ ಹಿತನುಡಿಗಳನ್ನ ಕೇಳ್ತೀನಿ, ಅಂದ್ರೆ ಬಯಸ್ಬೋದಾ ನಾವು ನಿಮ್ಮಿಂದ? ಮೊದಲನೇದಾಗಿ ಗೃಹ ಮಾಲೀಕ ಲಕ್ಷಣಂನಲ್ಲಿ ಮನೆ ಕಟ್ಟುವ ವ್ಯಕ್ತಿ ಶ್ರದ್ಧೆಯಿಂದ ಸಂಪಾದಿಸಿದ ಹಣದಲ್ಲಿ ಕಟ್ಟಬೇಕು, ಸಾಲ ಮಾಡಬಾರದು. ಒಂದ್ ಸಾಲ ಮಾಡಿದನ? ಇಲ್ಲ ಅವರ ಹತ್ರ ಸುಳ್ಳು ಹೇಳಿದ್ರೆ ನೋಡು ಚೆನ್ನಾಗಿರ್ಲ. ಇಲ್ಲ ಸಾಲಗಳು ಯಾವುದು ಮಾಡಿಲ್ಲ ಅವ್ರ ಹತ್ರ ಸದ್ಯಕ್ಕೆ. ಸಾಲ ಮಾಡದೆ ಮನೆ ಹೆಂಗ್ ಕಟ್ತಾ ಇದ್ದಾನೆ? ಅಂದ್ರೆ ಇನ್ನು ಮನೆ ಕಟ್ಟೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಅವ್ರ ಹತ್ರ. ಸಾಲ ಆಗ್ಬೋದಲ್ವಾ? ಆಗ್ಬೋದು. ಅದಕ್ಕೆ ಸಾಲ ಆಗಿದೆ ಅಂದ್ರೆ ಆ ಮನೆ ಒಳ್ಳೇದಾಗಲ್ಲ ಅಂತ. ಇವಾಗ ಇದೆಲ್ಲ ತಿಳ್ಕೋಬೇಕು. ಮನೆ ಕಟ್ಟೋದು ಅಂದ್ರೆ ಏನ್ ಗೊತ್ತೇನೋ, ದೇವರಿಂದ ಬೇರೆ ಆಗೋದು ಅಂತ. ಅಪ್ಪ ಅಮ್ಮನಿಂದ ಬೇರೆ ಆಗ್ತಾರಲ್ಲ ಕೆಲವರು. ಹೆಂಗೆ, ನನ್ಗೆ ಬೇರೆ ಆಸ್ತಿ ಬೇಕು, ನನ್ನ ಆಸ್ತಿ ನನಗೆ ಕೊಟ್ಬಿಡಿ, ನಾನು ಬೇರೆ ಇರ್ತೀನಿ, ನಾನು ನನ್ನ ಹೆಂಡತಿ ಜೊತೆ ಬೇರೆ ಇರ್ತೀನಿ ಅಂತ ಹೇಳ್ತಾರಲ್ಲ, ಹಂಗೆ ಅದು ಭಗವಂತ ಈ ದೊಡ್ಡ ಸಂಸಾರ ಇದೆ, ಈ ಸಂಸಾರದಲ್ಲಿ ಭಗವಂತ ಎಲ್ಲವನ್ನೂ ನಡೆಸ್ತಾ ಇದ್ದಾನೆ. ಅದರಲ್ಲಿ ನಾನು ನನ್ನ ಸಂಸಾರ ಸಪರೇಟ್ ಆಗಿರ್ಬೇಕು ಅಂತೇಳಿ ನಾನೊಂದು ಆಯವನ್ನ ಭಗವಂತನಲ್ಲಿ ಕೇಳ್ತೀನಿ, ನನ್ ಜಾಗ ನನಗೆ ಕೊಡು ಅಂತ. ಅದನ್ನ ಕ್ಷೇತ್ರ ಫಲ ಅಂತ ಕರೀತಾರೆ. ಆ ಕ್ಷೇತ್ರ ಫಲ ಭಗವಂತನಲ್ಲಿ ಅಪ್ಲಿಕೇಶನ್ ಹಾಕಿ ನನ್ಗೊಂದು ಸೈಟ್ ಕೊಡು ಅಂತ ಕೇಳುದು. ಆ ಸೈಟ್ ಅಲ್ಲಿ ಕೊಟ್ಟಾಗ ದೇವ್ರು ಹೇಳ್ತಾರೆ, ನೋಡಪ್ಪ ಇಷ್ಟ ದಿನ ನಾನು ನಿನ್ನ ನೋಡ್ಕೋತಿದ್ದೆ, ನಿನ್ ಖರ್ಚು ವೆಚ್ಚ ಎಲ್ಲ ನೋಡ್ಕೋತಿದ್ದೆ, ಇನ್ ಮುಂದೆ ನಿನ್ನಿಷ್ಟ, ನಿನ್ ಮನೆ ಮಾಡ್ಕೊಂಡಿದ್ಯಾ, ನಿನ್ ಮನೇಲಿ ಇರೋಂತ ಕ್ರಿಮಿ ಕೀಟಗಳಿಗೂ ನೀನೇ ಜವಾಬ್ದಾರಿ, ನಿನ್ ಮನೇಲಿರೋ ಗಿಡ ಮರಗಳಿಗೂ ನೀನೇ ಜವಾಬ್ದಾರಿ, ನಿನ್ ಮನೇಲಿ ಆಗು ಹೋಗೋದಕ್ಕೆಲ್ಲ ನೀನೇ ಜವಾಬ್ದಾರಿ ಅಂತಾರೆ. ನೋಡು, ಬೀದಿ ನಾಯಿ, ನೀನ್ ಊರ್ಗ್ ಹೋಗೋ, ಬೀದಿ ನಾಯಿ ಊರಿಂದ 15 ದಿವಸ ಬಿಟ್ಟು ಬಂದ್ರು ಬದುಕಿರುತ್ತೆ ಅಲ್ವಾ? ಅದು ನಿಮ್ ಮನೆ ನಾಯಿನ ಮನೇಲಿ ಬಿಟ್ಬಿಟ್ಟು ಹೊಟ್ಟೋಗು ಅಲ್ವಾ? ನಿಮ್ ಮನೇಲಿರೋ ಪಾಟ್ಗಳು ಎಲ್ಲ ಸತ್ತೋಗಲ್ವಾ ಗಿಡಗಳು? ಆಚೆ ಇರೋ ಗಿಡಗಳು ಯಾಕೆ ಬದುಕಿರುತ್ತೆ? ದೇವ್ರು. ಹಂಗೆ ಮನೆ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ. ಅದಕ್ಕೆ ಸ್ವಯಾರ್ಜಿತವಾದ ಹಣದಿಂದ ಕಟ್ಟಬೇಕು ಅಂತ ಹೇಳೋನಿಗೆ ಅಷ್ಟೇ. ಇನ್ನು ಮನೆ ಶೋಕಿಗೆ ಹೋಗ್ಬಿಟ್ಟು ಬಾತ್ರೂಮ್ಗೆ 1 ಲಕ್ಷ ಅನ್ಕೊಂಡ್ರೆ 5 ಲಕ್ಷ ಖರ್ಚು ಮಾಡೋದು, ಸಾಲಗಳು ಮಾಡೋದು, ಹೆಂಗೂ ಒಂದೇ ಸಲ ಮಾಡ್ತಾ ಇದೀವಿ. ಮತ್ತೆ ಇದಕ್ಕೆ ಖರ್ಚಿಗೆ ಬೇಕಲ್ಲ, ಬಾಡಿಗೆ ಮನೆಗಳು ಕಟ್ಬಿಡೋದು, ಒಂದ್ 5-6 ಬಾಡಿಗೆ ಬಂದ್ರೆ ನಾನು ಸುಮಾರು ಕಾಲ್ ಮೇಲೆ ಕಾಲ್ ಹಾಕೊಂಡ್ ಬದುಕ್ಬೋದು ಅನ್ಕೊಳ್ಳೋದು. ಇವೆಲ್ಲ ಮೂರ್ಖತನ. ನಿಮ್ದೆಷ್ಟು ಅಷ್ಟು ನೋಡ್ಕೊಳ್ಳಿ. ನಿಮ್ಮ ಹತ್ರ ಹಣ ಇದ್ರೆ ಮನೆ ಕಟ್ಟಿ, ಇಲ್ಲ ಅಂದ್ರೆ ಬೇಡ. ಓಕೆ ಬಂಗಾರ.